ಬಾಯ್. ಮೂರು ಜನ ಮಾಡ್ತಾವ್ರೆ. ಅವಳು ಜೀವೆಲ್ಲ ಇಲ್ಲೇ ಇತ್ತು ಇವತ್ತ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದೀಪ್ತಿ ವ್ಲಾಗ್ಸ್. ಊರಲ್ಲಿರೋ ಮನೆಯದು ಮೋಲ್ಡ್ ಹಾಕ್ಸ್ತಿದ್ರು. ಸೊ ಅಮ್ಮನ್ನ ನಾನು ಎನ್ ಆರ್ ಸರ್ಕಲ್ವರೆಗೂ ಬಿಟ್ಕೊಟ್ಟೆ. ಫಸ್ಟ್ ಟೈಮ್ ಕೂತಿರೋದು ಮೇಡಮ್ ಅವರು ಕಾರಲ್ಲಿ. ಯಾವತ್ತೂ ಕೂತಿರಲಿಲ್ಲ, ಈಗ ವಿಧಿ ಇಲ್ಲ, ಇಷ್ಟೊತ್ತಲ್ಲಿ ಯಾವುದೂ ಗಾಡಿ ಸಿಗಲ್ಲ ಆಟೋ ಅಂದ್ಬಿಟ್ಟು ನಾನೇ ಬಿಟ್ಕೊಟ್ಟೆ. ಫಸ್ಟ್ ಟೈಮು ಅಪ್ಪನ ಇನ್ಸ್ಟ್ರಕ್ಷನ್ ಇಲ್ಲದೆ ಸಿಟಿ ಒಳಗೆ ತಗೊಬಂದಿದ್ದು ಒಬ್ಬಳೇ. ಚೆನ್ನಾಗಿತ್ತು ಒಂಥರ ಫೀಲಿಂಗು. ಅಮ್ಮ ತಿಂಡಿ ಏನು ಮಾಡಿಟ್ಟಿರಲಿಲ್ಲ, ಹಂಗಾಗಿ ನಾನೇ ಮಾಡ್ಕೊಳಕ್ಕೆ ಅಂತ ಅಕ್ಕಿ ನೀನು ಹಾಕಿಟ್ಟು ಅದಕ್ಕೆ ಇವತ್ತಿನ ಲ್ಯಾಬ್ ಅಬ್ಸರ್ವೇಷನ್ ಬರ್ದಿರಲಿಲ್ಲ ಅಂತ ನೆನಪಾಯಿತು. ಸೊ ಅದನ್ನು ಬರೀತಾ ಕೂತೆ. ದೆನ್ ರೆಡಿಯಾಗಿ ಕಾಲೇಜಿಗೆ ಹೊರಟೆ. ಐಶು ರಂಜಿತಾ ನೆನ್ನೆ ಹಾಸ್ಟೆಲಲ್ಲೇ ಉಳ್ಕೊಂಡಿದ್ರು, ಅವ್ರಿಗಾಗಿ ವೆಯ್ಟ್ ಮಾಡ್ತಾ ನಿಂತಿದ್ದೆ. ಇವತ್ತು ಮಾರ್ನಿಂಗ್ ಸೆಷನ್ ಲ್ಯಾಬ್ ಇತ್ತು. ಸೊ ಎಲ್ಲ ಆಚೆ ಕೂತಿದ್ವಿ, ಇನ್ನೂ ಟೀಚರ್ ಬಂದಿರಲಿಲ್ಲ ಅಂತ. ಅಷ್ಟೊತ್ತು ಬಂದುಬಿಟ್ಟು ಸರ್ ಲೇಟ್ ಆಗುತ್ತಂತೆ, ಅಲ್ಲಿ ಸ್ಯಾಂಪಲ್ ಇಟ್ಟಿದ್ದಾರೆ, ನೀವೇ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂದರು. ಏನೂ ಗೊತ್ತಾಯ್ತಾ ಇಲ್ಲ, ಸುಮ್ಮನೆ ಕೂತಿದ್ದೀವಿ, ಏನು ಮಾಡೋದು ಏನು ಅಂತ. ಆಮೇಲೆ ಸರ್ ಬಂದು ಏನೇನು ಮಾಡಬೇಕು ಅಂತ ಹೇಳಿದ್ರು. ಸೊ ಮಾಡ್ತಾ ಇದ್ದೀವಿ. ಲ್ಯಾಬ್ ಮುಗಿಸ್ಕೊಂಡು ತಿಂಡಿ ತಿಂತಾ ಇದ್ವಿ. ಬನ್ನಿ ಊರಲ್ಲಿ ಅಷ್ಟೊತ್ತಿಗೆ ಮೋಲ್ಡ್ ಆಗ್ತಾವ್ರೆ, ಅದು ನೋಡ್ಕೊಬರೋಣ. ಅವಳು ಜೀವೆಲ್ಲ ಇಲ್ಲೇ ಇತ್ತು ಇವತ್ತ. ಕಾಲೇಜು ನನಗೆ ಲ್ಯಾಬು ಕ್ಲಾಸು ಸೆಮಿನಾರ್ ಎಲ್ಲ ಇದ್ದಿದ್ದರಿಂದ ನಾನು ಹೋಗಲಿಲ್ಲ. ಇಲ್ಲಿ ನೋಡಿ, ಮೂರು ಜನ ಸೆಮಿನಾರ್ ಮಾಡ್ತಾರೆ, ಒಬ್ರದ್ದು ಕೇಳೋದೇ ಕಷ್ಟ. ಫೈನಲಿ ಕಾಲೇಜ್ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಇವತ್ತು ಗಿಡಕ್ಕೆ ನೀರು ಹಾಕಿಲ್ಲ ಅಂತ ಆಗ ನೆನಪಾಯಿತು. ಸೊ ಆಮೇಲೆ ಹಾಕ್ತೆ. ಆಮೇಲೆ ನಾನು ಸ್ವಲ್ಪ PPT ಮಾಡೋದಿತ್ತು, ಅದನ್ನು ಮಾಡ್ತಾ ಕೂತಿದ್ದೆ. ಆಮೇಲೆ ಅಮ್ಮ ಫೋನ್ ಮಾಡಿ ಊರಲ್ಲಿ ಗಿಣ್ದಾಲ್ ಸಿಕ್ಕೈತೆ, ಸ್ವಲ್ಪ ಬೆಲ್ಲ ಹೆಚ್ಚಿಡು ಅಂದರು. ನಾಳೆ ಬೇಗ ಹೊರಡಬೇಕಾಗಿತ್ತು ಅಜ್ಜಿ ಊರಿಗೆಲ್ಲ, ಹಂಗಾಗಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ ಪೂಜೆದು. ಊರಿಂದ ಬಿಡಿ ಹೂ ತಂದಿದ್ರು, ಅದನ್ನು ಕಟ್ತಾ ಕೂತ್ಕೊಂಡ್ವಿ. ಮೋಲ್ಡ್ ಹಾಕ್ಸ್ಬೇಕಾದ್ರೆ ನಾನ್ ವೆಜ್ ಮಾಡಿದರು. ಸೊ ಅದನ್ನೇ ತಂದಿದ್ರು ಇವತ್ತು, ಅದೇ ಊಟ. ಸೊ ಗಿಣ್ಣೆ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ. ಇದಾಗಿತ್ತು ಇವತ್ತಿನ ಮನೆ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಒಂದು ವ್ಲಾಗ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್ ಆ್ಯಂಡ್ ಅಡ್ವಾನ್ಸ್ ಹ್ಯಾಪಿ ಆಯುಧ ಪೂಜಾ.